ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಉಪಯುಕ್ತವಾದಂತಹದ್ದು. ವಿಡಿಯೋನ ಕೊನೆವರೆಗೂ ನೋಡಿ. ಒಂದು ಸಾರಿ ಕೃಷ್ಣ ಗಾಂಧಾರಿ ಬಳಿ ಹೋದಾಗ ಗಾಂಧಾರಿ ಕೇಳಿದಂತೆ, ಅಲ್ಲ ಕೃಷ್ಣ, ಆ ಕುಂತಿಗೆ 5 ಜನ ಚಿನ್ನದಂಥ ಮಕ್ಕಳನ್ನ ಕೊಟ್ಟೆ, ಆದರೆ ನನಗೆ 100 ಜನ ರಾಕ್ಷಸರಂಥ ಮಕ್ಕಳನ್ನ ಕೊಟ್ಬಿಟ್ಟಲ್ಲ ಅಂತ ಕೇಳಿದಂತೆ. ಅದಕ್ಕೆ ಕೃಷ್ಣ ಹೇಳ್ತಾನಂತೆ, ಇಲ್ಲಮ್ಮ, ನಿನಗೂ ಕೂಡ 100 ಜನ ಚಿನ್ನದಂಥ ಮಕ್ಕಳನ್ನೇ ಕೊಟ್ಟೆ, ಆದರೆ ನೀನು ಏನು ಮಾಡಿದೆ? ನಿನ್ನ ಗಂಡನಿಗೆ ಕಾಣದೇ ಇರೋ ಪ್ರಪಂಚ ನಿನಗೂ ಕೂಡ ಕಾಣೋದು ಬೇಡ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ. ಇದರಿಂದ ನಿನ್ನ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ, ಯಾರ ಜೊತೆ ಸೇರ್ತಿದ್ದಾರೆ, ಏನು ಕೆಟ್ಟ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದು ಯಾವುದೂ ಕೂಡ ನಿನ್ನ ಅರಿವಿಗೆ ಬರಲಿಲ್ಲ. ಇದರಿಂದ ನಿನ್ನ ಮಕ್ಕಳು ಬೇಕಾಬಿಟ್ಟು ಬೆಳ್ಕೊಂಡು ಹೋದರು. ನಿನ್ನ ಮಕ್ಕಳು ರಾಕ್ಷಸರಂತೆ ಬೆಳೆದರು. ಅದೇ ಆ ಕುಂತಿ ತನ್ನ ಮಕ್ಕಳಿಗೋಸ್ಕರ ತನ್ನ ಸರ್ವಸ್ವವನ್ನೇ ಮುಡಿಪಾಗಿಟ್ಲು. ತನ್ನ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಹೋದ್ಲು. ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿದ್ಲು. ಹೆಜ್ಜೆ ಹೆಜ್ಜೆಗೂ ಕೂಡ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾ ಹೋದ್ಲು. ಇದರಿಂದ ಪಾಂಡವರು ಚಿನ್ನದಂಥ ಮಕ್ಕಳಾಗಿ ಬೆಳೆದರು. ನಮ್ಮ ನಿಜ ಜೀವನದಲ್ಲೂ ಕೂಡ ನಾವು ಮಾಡೋ ತಪ್ಪು ಇದೆ. ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ಮಕ್ಕಳನ್ನು ಒಂದು 20-25 ವರ್ಷದ ತನಕ ಮಕ್ಕಳು ಏನು ಮಾಡ್ತಾಯಿದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಯಾರು ಸಹವಾಸ ಮಾಡ್ತಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ತಂದೆ ತಾಯಿ ಮಕ್ಕಳ ಬೆಳವಣಿಗೆಯಲ್ಲಿ ಮುಖ್ಯವಾದಂತಹ ಪಾತ್ರವನ್ನು ವಹಿಸಬೇಕು. ಮಕ್ಕಳು ಕೇಳಿದಾಗ ದುಡ್ಡು ಕೊಟ್ಟು ಮಕ್ಕಳನ್ನು ಹಾಳು ಮಾಡಬಾರ್ದು. ಇದು ಪ್ರತಿಯೊಬ್ಬ ತಂದೆ ತಾಯಿಯೂ ಕೂಡ ತಿಳ್ಕೊಬೇಕಾದಂತಹ ವಿಚಾರ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.